ಪರೀಕ್ಷಾ ಕೇಂದ್ರದಿಂದ ಹೊರಹೋಗಿ ವಾಪಸ್ಸಾಗಿದ್ದು ತಪ್ಪು ಅಂತ ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ ನಿಂಬರ್ಗಿ ಹೇಳಿಕೆ ನೀಡಿದ್ದಾರೆ. ಗೊಂದಲದಿಂದ ಅಭ್ಯರ್ಥಿಗಳು ಕೇಂದ್ರದಿಂದ ಹೊರಗಡೆ ಹೋಗಿದ್ದು, ಹಲವರು ಒಳಗೆ ಹೋಗೋದಕ್ಕೆ ಮುಂದಾಗಿ ಗೇಟ್ ನೂಕಿ ಕೆಡವಿದ್ದಾರೆ. ಒಳಗಿದ್ದ ಪರೀಕ್ಷಾರ್ಥಿಗಳನ್ನ ಹೊರಕಳಿಸುವಂತೆ ಒತ್ತಾಯಿಸಿ ಕೇಂದ್ರದಿಂದ ಹೊರಹೋಗಿ ವಾಪಸ್ಸಾಗೋದಕ್ಕೆ ಯತ್ನಿಸಿದ್ದು ತಪ್ಪು. ಪರೀಕ್ಷಾರ್ಥಿಗಳಿಗೆ ತೊಂದರೆ ಆಗಬಾರದು ಅಂತ ಕ್ರಮ ಕೈಗೊಂಡಿದ್ವಿ. ಹೊರಗಿದ್ದವರು ಕೂಡ ಕೆಲವು ವ್ಯಕ್ತಿಗಳು ಗದ್ದಲದಲ್ಲಿ ಸೇರಿದ್ರು ಅಂತ ಹೇಳಿಕೆಯನ್ನು ನೀಡಿದ್ದಾರೆ. ಇದೇನು ಎಕ್ಸಾಮಿನೇಷನ್ ಗೊಂದಲ ಇತ್ತು, ಆ ಗೊಂದಲಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಅವರನ್ನು ಕೂಡ ಬಂದು ಅವರು ಯಾರು ಎಕ್ಸಾಮಿನೇಷನ್ ಸೆಂಟರ್ ಒಳಗಡೆ ಇದ್ದರು ಅವ್ರಿಗೇನು ಟೈಮ್ ಲ್ಯಾಪ್ಸ್ ಆಗಿತ್ತು, ಅವರು KEಗೆ ಮಾತಾಡಿ ಪರ್ಮಿಷನ್ ತೊಗೊಂಡು ಅವರಿಗೆ ಎಕ್ಸ್ಟ್ರಾ ಅವಧಿಯನ್ನು ಕೊಟ್ಟು ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡ್ತಾರೆ. KEಯ ರೂಲ್ಸ್ ಪ್ರಕಾರ ಯಾವುದೇ ಅಭ್ಯರ್ಥಿಯೂ ಕೂಡ ಟೈಮ್ ಮುಗಿಯೋವರೆಗೂ ಕೂಡ ಯಾರೂ ಕೂಡ ಹೊರಗಡೆ ಹೋಗೋ ಆಗಿಲ್ಲ. ಇವರು OMR ಶೀಟ್ಸ್ಗಳನ್ನ ತೊಗೊಂಡು ಹೊರಗಡೆ ಹೋಗಿದ್ದರು. ಹಾಗಾಗಿ ಎಕ್ಸಾಮ್ನ ಬಗ್ಗೆ ಇಂಟಿಗ್ರಿಟಿ ಬಂದಾಗ ಯಾವುದೇ ಹೊರಗಡೆ ಹೋದಂಥ ಅಭ್ಯರ್ಥಿಯನ್ನು ಮತ್ತೆ ವಾಪಸ್ಸು ಒಳಗಡೆ ತೊಗೊಳ್ಳೋದಕ್ಕೆ ಅವಕಾಶ ಇರಲ್ಲ. ಆ ಸಂದರ್ಭದಲ್ಲಿ ಕೆಲವು ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂತಂತಂದರೆ ಈ ಗೇಟನ್ನು ನೂಕಾಟ ತಳ್ಳಾಟ ಸ್ಟಾರ್ಟ್ ಮಾಡಿ ಗೇಟನ್ನು ಕೆಡುತ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ದೇ ಹ್ಯಾವ್ ಟು ಯೂಸ್ ಬೇರ್ ಮಿನಿಮಮ್ ಆಫ್ ಫೋರ್ಸ್. ಯಾಕೆ ಅಂತಂತಂದರೆ ಒಳಗಡೆ ಬರೆಯುವಂತಹ ಎಕ್ಸಾಮ್ಸ್ ಬರಿತಾ ಇರುವಂಥ ಅಭ್ಯರ್ಥಿಗಳ ಸಮಯ ಆಗಿರ್ಬೋದು, ಅವರ ಇದಕ್ಕೆ ಯಾವುದೇ ರೀತಿಯಾದಂಥ ಧಕ್ಕೆ ತರುವಂಥ ಹಕ್ಕು ಯಾರಿಗೂ ಇಲ್ಲ. ಇವರು ಹೊರಗಡೆ ಹೋಗಿದ್ದು ಫಸ್ಟ್ ಆಫ್ ಆಲ್ ವೈಲೇಷನ್ನು. ಎರಡನೇದ್ದು ವಾಪಸ್ ಬರ್ತೀನಿ ಅಂತಂತೇಳಿ ಗೇಟನ್ನು ನೂಕಿ ಒಳಗಡೆ ಬಂದು ಉಳಿದಂಥ ಕ್ಯಾಂಡಿಡೇಟ್ಸ್ಗಳಿಗೆ ತೊಂದರೆ ಕೊಡೋದು ಎರಡನೇ ತಪ್ಪು. ಸೊ ಕೆಲವು ಅಭ್ಯರ್ಥಿಗಳ ಡಿಮ್ಯಾಂಡ್ ಏನಿತ್ತು ಅಂದರೆ ಒಳಗಡೆ ಬರೆಯೋದನ್ನು ಕೂಡ ಅವ್ರನ್ನೂ ಕೂಡ ಹೊರಗಡೆ ಹಾಕಿ ಅಂತಂತೇಳಿ. ಸೊ ದೇರ್ ಎಂಟೈರ್ ಪರ್ಪಸ್ ವಾಸ್ ಟೋಟಲಿ ಡಿಫ್ರೆಂಟ್. ಹಾಗಾಗಿ ನಾವು ಬೇರ್ ಮಿನಿಮಮ್ ಫೋರ್ಸನ್ನು ಯೂಸ್ ಮಾಡಬೇಕಾಗತ್ತೆ. ತದನಂತರ ಕೆಲವೊಂದಿಷ್ಟು ಹೊರಗಡೆ ಇದ್ದಂಥ ಕ್ಯಾಂಡಿಡೇಟ್ಸ್ಗಳನ್ನು ಕೂಡ ಅಲ್ಲಿ ಯಾಡಪ್ ಆಗ್ತಾರೆ. ಆ ಯಾಡಪ್ ಆದಂಥ ಸಂದರ್ಭದಲ್ಲಿ ಪೊಲೀಸ್ನವರು ಅವರನ್ನು ಬುದ್ಧಿವಾದ ಕೇಳದೇ ಇದ್ದಾಗ ಅವರನ್ನು ನಾವು ಪ್ರಿವೆಂಟಿವ್ ಕಸ್ಟಡಿ ತೊಗೊಂಡು ಸೊ ಅಲ್ಲಿದ್ದಂಥ ಎಲ್ಲ ಅಭ್ಯರ್ಥಿಗಳನ್ನ ನಾವು ವಾಪಸ್ ಕಳಿಸ್ಕೊಡ್ತೀವಿ. ಸರಿ, ವಾಪಸ್ಸು ಬಿಟ್ಟಾಗಿದೆ ಸರ್? ಎಸ್, ಪ್ರೊಸೀಜರ್ ಪ್ರಕಾರ ನಮ್ಮದೇನು ಕಾನೂನು ಪ್ರಕ್ರಿಯೆ ಅದನ್ನು ಮುಗಿಸ್ಕೊಂಡು ನಾವು ಫರ್ದರ್ ಆ್ಯಕ್ಷನನ್ನು ತಗೊಳ್ತೀವಿ. ಇದು ಸರ್ಕಾರದ ಮತ್ತೊಂದು ಆಡಳಿತಾತ್ಮಕ ವೈಫಲ್ಯಕ್ಕೆ ಸಾಕ್ಷಿಯಾಗಿದೆ. ಪೊಲೀಸ್ ಪರೀಕ್ಷೆ ಗೊಂದಲಕ್ಕೆ BY ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಕ್ಸ್ ಖಾತೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಒಂದು ನೇಮಕಾತಿ ಪರೀಕ್ಷೆ ಸುಸೂತ್ರವಾಗಿ, ಪಾರದರ್ಶಕವಾಗಿ, ಸಮರ್ಪಕವಾಗಿ ನಡೆಸದಷ್ಟು ಸರ್ಕಾರ ಅಸಮರ್ಥವಾಗಿದೆಯಾ ಅಂತ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯುವಕರ ಭವಿಷ್ಯಕ್ಕಿಂತ ಬೇರೆ ವಿಷಯಗಳೇ ಮುಖ್ಯವಾದಂತಿದೆ. ಈ ಕೂಡಲೇ ಮುಖ್ಯಮಂತ್ರಿ, ಗೃಹ ಸಚಿವರು ಮಧ್ಯಪ್ರವೇಶಿಸಿ ಗೊಂದಲಕ್ಕೆ ಕಾರಣರಾದ ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಗೊಂದಲದಿಂದ ಅನ್ಯಾಯಕ್ಕೆ ಒಳಗಾದವರಿಗೆ ನ್ಯಾಯ ಒದಗಿಸಿ. ಪ್ರತಿಯೊಬ್ಬ ಅರ್ಹ ಉದ್ಯೋಗಾಕಾಂಕ್ಷಿಗೂ ಕೂಡ ನ್ಯಾಯ ಸಿಗುವಂತೆ ತಕ್ಷಣ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ. ಎಕ್ಸ್ ಖಾತೆಯ ಮುಖಾಂತರ, ಪೋಸ್ಟ್ ಮುಖಾಂತರ ವಿಜೇಂದ್ರ ಆಕ್ರೋಶವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಸರ್ಕಾರಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಒತ್ತಾಯವನ್ನ ಮಾಡಿದ್ದಾರೆ.